ಆಮೇಲೆ ನೋಡಿ, ಅಸಿಲತೆ ಎಂದು ಬಣ್ಣಿಪುದು ಧರ್ಮ ವಿರೋಧಿ ಜನಕ್ಕೆ ಧರ್ಮದಿಂ ದೆಸಪ ಜನಕ್ಕೆ ಎಂದಿಳೆ ಬಣ್ಣಿಪುದೆಂದು ತನ್ನ ಪೆಂಸೆಯೇ ಜಗಜ್ಜನಮಂ ಪೊಗಟೆ ಸಂದ ಮಹಾಸತಿಯಂ ತಗಳುಣ್ಣಿಸುವುದು ಪುಣ್ಯ ಮಲ್ತೆ ಜಿನಧರ್ಮ ಪತಾಕೆ ನತ್ತಿಮಬ್ಬೆಯಂ. ಅಂದ್ರೆ ಇಲ್ಲಿ ಅಸಿಲತೆ ಅಂದ್ರೆ ಕತ್ತಿಯಂತಿರುವಂತಹ ಬಳ್ಳಿ, ಶತ್ರುಗಳ ಸಂಹಾರದ ಶಕ್ತಿಯಾಗಿ ಅದನ್ನು ನೋಡ್ತೀವಿ. ಅತ್ತಿಮಬ್ಬೆಯನ್ನ ಜಿನಧರ್ಮದ ವಿಜಯ ಪತಾಕೆ ಅಂತ ಕರೆದಿದ್ದಾನೆ. ಧರ್ಮವನ್ನ ವಿರೋಧಿಸುವ ಕೆಟ್ಟ ಜನರಿಗೆ ಅತ್ತಿಮಬ್ಬೆ ಅಸಿಲತೆ ಅಂದ್ರೆ ಚೂಪಾಗಿರೋ ಕತ್ತಿಯಂತೆ ಅಸಿಲತೆ ಎಂದು ಭಯಂಕರವಾಗಿ ಕಾಣಿಸ್ತಾಳೆ. ಬಣ್ಣಿಪುದು ಧರ್ಮ ವಿರೋಧಿ ಜನಕ್ಕೆ, ಅಸಿಲತೆ ಎಂದು ಬಣ್ಣಿಪುದು ಧರ್ಮ ವಿರೋಧಿ ಜನಕ್ಕೆ ಅಂದ್ರೆ ಧರ್ಮ ವಿರೋಧಿಗಳಿಗೆ ಒಂದ್ ರೀತಿ ಕತ್ತಿ ರೀತಿನಲ್ಲಿ ಕಾಣಿಸ್ತಾಳೆ. ಧರ್ಮದಿಂ ದೆಸೆಪ ಜನಕ್ಕೆ ಕಲ್ಪಲತೆಯಿಂದಲೇ ಅಂದ್ರೆ ಯಾರು ಧರ್ಮದ ಹಾದಿಯಲ್ಲಿ ನಡೀತಾರೆ ಅಂತವ್ರಿಗೆ ಕಲ್ಪಲತೆ ಅಂತ ಕಾಣಿಸ್ತಾಳೆ. ಬಣ್ಣಿಪುದೆಂಬ ತನ್ನಂ ಪೆಂಪೆಸೆಯೇ ಜಗಜ್ಜನಂ ಪೊಗಟೆ ಸಂದ ಅಂದ್ರೆ ಕೆಟ್ಟವರಿಗೆ ಅವಳು ಕತ್ತಿ ರೀತಿ ಕಾಣಿಸ್ತಾಳೆ, ಒಳ್ಳೆಯವರಿಗೆ ಕಲ್ಪಲತೆ ಅಂತ ಕಾಣಿಸ್ತಾಳೆ. ಆಮೇಲೆ ಇಡೀ ಜಗತ್ತು ಅವಳ ಈ ಅಪ್ರತಿಮ ಮಹಿಮೆಯನ್ನ ಕೊಂಡಾಡ್ತಾ ಇದೆ. ಜಗಜ್ಜನಮಂ ಪೊಗಟೆ ಸಂದ ಮಹಾಸತಿಯಂ ತಗಳು ಬಣ್ಣಿಸುವುದು ಪುಣ್ಯಮಲ್ತೆ. ಇಂಥವರನ್ನ ಹೊಗಳುವಂಥದ್ದು ಕೂಡ ಪುಣ್ಯದ ಕೆಲಸ ಅಲ್ವಾ? ಇಂಥ ಒಬ್ಬ ಒಳ್ಳೆ ಹೆಣ್ಣು ಮಗಳಾದಂಥ ಅತ್ತಿಮಬ್ಬೆನ ಕೊಂಡಾಡುವಂಥದ್ದು ಕೂಡ ಪುಣ್ಯದ ಕೆಲಸ ಅಂತೇಳಿ ಇಲ್ಲಿ ರನ್ನ ಹೇಳ್ತಾ ಇದ್ದಾನೆ. ಪುಣ್ಯಮಲ್ತೆ ಜಿನಧರ್ಮ ಪತಾಕೆ ನತ್ತಿಮಬ್ಬೆಯಂ, ನಮಗೆ ದೊಡ್ಡ ಪುಣ್ಯ ಇದು ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಇಷ್ಟು ನಿಮ್ಮ ದಾನ ಚಿಂತಾಮಣಿ ಪದ್ಯದ ಒಂದು ಸಾರಾಂಶ. ವಿಡಿಯೋ ತುಂಬ ಜಾಸ್ತಿ ಅನಿಸಿರ್ಬೋದು, ಬಟ್ ಹಳೆಗನ್ನಡದ್ದು ಪದ್ಯ, ಮೊದಲನೇ ಪದ್ಯ ಚೆನ್ನಾಗಿ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ವಿವರವಾಗಿ ಕೊಟ್ಟಿದ್ದೇವೆ, ವಿವರಿಸಿದ್ದೇವೆ. ಪದ್ಯದ ಮುಖ್ಯಾಂಶಗಳನ್ನ ನೋಡೋಣ. ಪವಿತ್ರ ಚರಿತ್ರೆ ಅಂದ್ರೆ ಅತ್ತಿಮಬ್ಬೆ ಬಿಳಿ ಅರಳಿಯಂತೆ ಮೃದುವಾಗಿ, ಗಂಗೆ ನೀರಿನಂತೆ ನಿರ್ಮಲವಾಗಿ, ಅಜಿತ ಸೇನ ಮುನಿಗಳ ಗುಣಗಳಂತೆ ಪವಿತ್ರವಾಗಿ ಆಗಿದೆ. ಅಂದ್ರೆ ತನುಮನ ಧನ ಸಮರ್ಪಣೆ. 2ನೇ ಪಾಯಿಂಟ್, ಅವಳು ಸಂಪೂರ್ಣವಾಗಿ ಸಮರ್ಪಿತಳಾಗಿದ್ದಾಳೆ. ಜನನಿ ಮತ್ತು ಅತ್ತಿಮಬ್ಬೆಗೂ ಇರುವಂತ ವ್ಯತ್ಯಾಸ. ಜನನಿ ಅವಳು ತನ್ನ ಹೊಟ್ಟೆ ಒಳಗಡೆ ಜಿನನನ್ನು ಹೊತ್ಕೊಂಡಿದ್ರೆ, ಮನಸ್ಸಿನೊಳಗಡೆ ಅತ್ತಿಮಬ್ಬೆ ಹೊತ್ಕೊಂಡಿದ್ದಾಳೆ. ಧರ್ಮ ಕಾರ್ಯ, ಇಲ್ಲಿ 1,500 ಇವುಗಳನ್ನ ಏನು ಪ್ರತಿಮೆಗಳನ್ನ, ಜಿನ ಪ್ರತಿಮೆಗಳನ್ನ ಮಾಡಿ ಹಂಚ್ತಾಳೆ. ದೈವಿ ಪವಾಡ ಅಂದ್ರೆ ಅವಳು ಕುಕ್ಕುಟೇಶ್ವರನ ಹತ್ರ ಹೋದಾಗ ಅಲ್ಲಿ ದಾರಿಯ ಆಯಾಸವನ್ನ ಪರಿಹರಿಸೋದಕ್ಕೆ ಅಕಾಲಿಕವಾಗಿ ಮಳೆಯಾಗಿ ಪುಷ್ಪವೃಷ್ಟಿ ಆಗುತ್ತೆ. ಆಮೇಲೆ ದಾನದ ವೈಶಿಷ್ಟ್ಯ, ಅವಳು ಕೇವಲ ವಸ್ತುಗಳನ್ನ ನೀಡೋಳಲ್ಲ, ಕಾಮಧೇನು ಕಲ್ಪತೆ ಎಲ್ಲತೆಗಿಂತಲೂ ಕೂಡ ಅವಳು ಮಿಗಿಲಾದವಳು. ಯಾರು ಬೇಡಿದ್ರು ಕೂಡ ಇಲ್ಲ ಅಂತೇಳಿ ಅನ್ನದೇ ಅವಳು ದಾನ ಮಾಡುವಂತವಳು ಅಂತೇಳಿ ಹೇಳಿದ್ದಾರೆ. ಆಮೇಲೆ 5 ಅಂಕದ ಪ್ರಶ್ನೆಗಳು, ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. 5 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಅತ್ತಿಮಬ್ಬೆಯ ಚರಿತೆ. ಅತ್ತಿಮಬ್ಬೆಯ ಚರಿತೆಗೆ ಸಂಬಂಧಪಟ್ಟಂತೆ ಇಲ್ಲೊಂದು 6 ಪಾಯಿಂಟ್ಗಳನ್ನ ಕೊಟ್ಟಿದ್ದೇವೆ, ಅದನ್ನ ನೀವು ಗಮನಿಸ್ಕೊಳ್ಳಿ. ನಂತರ ರನ್ನನ ಪ್ರಕಾರ ಜಿನಜನನಿಗೂ ಮತ್ತು ತೈಲ ಜನನಿಗೂ ಇರುವ ವ್ಯತ್ಯಾಸವೇನು ಅಂದ್ರೆ ಅತ್ತಿಮಬ್ಬೆಗೂ ಜಿನಜನನಿಗೂ ಇರುವ ವ್ಯತ್ಯಾಸ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಜಿನಜನನಿ ತಾಯಿ ಅವಳು ಅಂದ್ರೆ ಹೊಟ್ಟೆನಲ್ಲಿ ಹೊತ್ಕೊಳ್ಳೋ ಅಂತವಳು, ಜಿನನ ತಾಯಿ ಜಿನಜನನಿ. ಅತ್ತಿಮಬ್ಬೆ ಇಲ್ಲಿ ಅವಳು ಮನಸ್ಸಿನಲ್ಲಿ ಆರಾಧನೆ ಮಾಡ್ತಿದ್ದಿದ್ರಿಂದ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಳು. ಹಾಗಾಗಿ ಅವರಿಬ್ಬರಿಗೂ ಇರುವಂತ ವ್ಯತ್ಯಾಸವನ್ನ ನೀವೆಲ್ಲ ನೋಡ್ಕೊಂಡು ಬರಿಬೋದು. 6 ಪಾಯಿಂಟ್ ಕೊಟ್ಟಿದ್ದೇವೆ. ನಂತರದ ಪ್ರಶ್ನೆ, ಅತ್ತಿಮಬ್ಬೆಯು ಗೊಮ್ಮಟ ಜಿನ ದರ್ಶನಕ್ಕೆ ಹೋದಾಗ ನಡೆದ ವಿಶೇಷತೆ ಏನು? ಅತ್ತಿಮಬ್ಬೆ ಗೊಮ್ಮಟ ಜಿನ ದರ್ಶನಕ್ಕೆ ಹೋದಾಗ ಅಲ್ಲಿ ಅವಳ ಒಂದು ನಿಷ್ಠೆ ಇರುವಂತಹ ಭಕ್ತಿಯನ್ನ ನೋಡಿ, ಅವಳು ಉಪವಾಸವನ್ನ ಮಾಡಿಕೊಂಡು ಏನು ಗೊಮ್ಮಟೇಶ್ವರನ ಬೆಟ್ಟವನ್ನ ಹತ್ತಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವಳು ಬಹಳ ಆಯಾಸವನ್ನ ಅನುಭವಿಸ್ತಾಳೆ, ಬಳಲಿಕೆ ಆಗುತ್ತೆ ಅವಳಿಗೆ. ಅದನ್ನ ಕಂಡಂಥ ಪ್ರಕೃತಿನೇ ಒಂದು ಮಳೆಯನ್ನ ಅಕಾಲಿಕವಾಗಿ ಸುರಿಸುತ್ತೆ. ಆಮೇಲೆ ದೈವಲೋಕದಿಂದ ಒಂದು ಪುಷ್ಪವೃಷ್ಟಿ ಕೂಡ ಅವಳ ಮೇಲೆ ಆಗತ್ತೆ. ಇದು ಅವಳ ಒಂದು ಭಕ್ತಿಯ ಒಂದು ಪವಾಡ ಅಂಥೇಳಿ ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ಕವಿರನ್ನನು ಅತ್ತಿಮಬ್ಬೆಯನ್ನು ವರ್ಣಿಸುವುದು ಪುಣ್ಯದಾಯಕ ಎಂದು ಏಕೆ ಹೇಳಿದ್ದಾನೆ? 6 ಪಾಯಿಂಟ್ ಕೊಟ್ಟಿದ್ದೇವೆ ಯಾಕೆ ಅವಳನ್ನ ವರ್ಣಿಸ್ಬೇಕು ಅಂತ ಹೇಳಿರೋದಕ್ಕೆ. ಹಾಗಾಗಿ ಅವಳ ಪವಾಡ ಆಗ್ಬೋದು, ಅವಳ ಕೊಡುಗೆ ಆಗ್ಬೋದು, ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. 10 ಅಂಕದ ಪ್ರಶ್ನೆ,
ಜೈನ ಧರ್ಮ ಪ್ರಸಾರದಲ್ಲಿ ಅತ್ತಿಮಬ್ಬೆಯ ಪಾತ್ರ ಪಾಯಿಂಟ್ ವೈಸ್ ಕೊಟ್ಟಿದ್ದೇವೆ. 5 ಪಾಯಿಂಟ್ ಇದೆ. ಜಿನ ಪ್ರತಿಮೆಗಳ ನಿರ್ಮಾಣ, ಸಾಹಿತ್ಯಿಕ ಸೇವೆ ಮತ್ತು ಕಾವ್ಯ ಪ್ರಸಾರ, ಕವಿಗಳ ಆಶ್ರಯ ಮತ್ತು ಕೃತಿ ರಚನೆಗೆ ಪ್ರೇರಣೆ ಕೊಟ್ಟಿರುವಂಥದ್ದು, ಸ್ವಂತ ಚಾರಿತ್ರ್ಯ, ಧಾರ್ಮಿಕ ನಿಷ್ಠೆ, ಲೋಕೋಪಕಾರಿ ಕಾರ್ಯಗಳು ಮತ್ತು ದಾನ. 5 ಪಾಯಿಂಟ್ ಇದೆ. ಅತ್ತಿಮಬ್ಬೆಯ ದಾನ ಗುಣದ ವೈಶಿಷ್ಟ್ಯವನ್ನು ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರುತ್ತೆ ಪರೀಕ್ಷೆಗೆ. ದಾನ ಮನೋಭಾವ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ದಾನ, ದೇವಲೋಕದ ವಸ್ತುಗಳಿಗಿಂತ ಮಿಗಿಲಾದ ದಾನ, ಶೌರ್ಯ ಮತ್ತು ದಾನದ ಅಪರೂಪದ ಸಂಗಮ, ಎರಡೂ ಸಂಗಮ ಆಗಿರುವಂಥದ್ದು. ಇಷ್ಟು ಆ ಪಾಯಿಂಟ್ ಏನು ಆ ಪ್ರಶ್ನೆಗೆ, ಅತ್ತಿಮಬ್ಬೆಯ ದಾನ ಗುಣದ ವೈಶಿಷ್ಟ್ಯದ ಪ್ರಶ್ನೆಗೆ ನೀವು ಉತ್ತರ. ಇದಾದ್ಮೇಲೆ 3ನೇ ಪ್ರಶ್ನೆ, ಅತ್ತಿಮಬ್ಬೆ ಜೈನ ಧರ್ಮದ ಪತಾಕೆ ಎನಿಸಿಕೊಂಡಿದ್ದು ಹೇಗೆ, ವಿವರಿಸಿ. ದೃಶ್ಯೀಕರಣದ ಮೂಲಕ ಧರ್ಮ ಪ್ರಸಾರ, ಅಂದ್ರೆ 1,500 ಜಿನ ಪ್ರತಿಮೆ ಮಾಡಿಸ್ತಾಳಲ್ಲ ಅದು. ಜ್ಞಾನದೀಪದ ಮೂಲಕ ಸಾಹಿತ್ಯಿಕ ಪತಾಕೆ, ಅಂದ್ರೆ ಅವಳು ಸಾಹಿತ್ಯಿಕವಾಗಿ ಕವಿಗಳಿಗೆ ಆಶ್ರಯ ಕೊಟ್ಟು ಏನು ಕೃತಿಗಳನ್ನ ಬರೆಸ್ತಾಳಲ್ಲ ಅದು. ಆಮೇಲೆ ಚಾರಿತ್ರ್ಯ, ಪಾವಿತ್ರ್ಯತೆ ಮತ್ತು ದೈವಿಕ ಶಕ್ತಿ ಅವಳಲ್ಲಿದ್ದಂತಹದ್ದು. ಅಸ್ಥಿರತೆ ಮತ್ತು ಕಲ್ಪಲತೆಯ ಸಮನ್ವಯ. ಸೊ ಹಾಗಾಗಿ ಅಷ್ಟು ಪಾಯಿಂಟ್ಸ್ ಅನ್ನ ಬರಿಬೇಕು. ಪ್ರಶ್ನೆ 4, ಕವಿ ಅತ್ತಿಮಬ್ಬೆಯ ವರ್ಣಿಸಿರುವ ರೀತಿಯನ್ನು ವಿವರಿಸಿ. ಅಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೆವು. ದಾನದ ಸರ್ವೋಚ್ಚ ಸಂಕೇತ, ಅಪ್ರತಿಮ ವ್ಯಕ್ತಿತ್ವದ ಹೋಲಿಕೆ, ಜಿನ ಧರ್ಮದ ವಿಜಯ ಪತಾಕೆ, ಆಧ್ಯಾತ್ಮಿಕ ಉನ್ನತಿ, ಪ್ರಕೃತಿಯನ್ನು ಮಣಿಸಿದ ಭಕ್ತಿ, ಧರ್ಮ ವೃದ್ಧಿಯ ಕಾಲದ ಪ್ರೇರಕ ಶಕ್ತಿ. ಇಷ್ಟು ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳಿ. ಸೊ ಇಷ್ಟು ನಿಮ್ಮ ದಾನ ಚಿಂತಾಮಣಿ ಪದ್ಯಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್, ಪ್ರಶ್ನೋತ್ತರಗಳು. ಇಲ್ಲಿಗೆ ದಾನ ಚಿಂತಾಮಣಿ ಪದ್ಯಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ವಿಚಾರಗಳನ್ನ ಟಚ್ ಮಾಡಿದ್ವಿ ಅಂತ ಅಂದ್ಕೊಂಡಿದ್ದೀರಿ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು 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 ನಿಮ್ಮ ಮುಂದಿನ ಪಾಠಗಳಿಗೂ ಕೂಡ ನಾವು ವಿಡಿಯೋಗಳನ್ನು ಮಾಡ್ತೇವೆ. ಆ ಒಂದು ನಮ್ಮ ಪರಿಶ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಕೊಡಿ ಅಂತ ಕೇಳಿಕೊಂಡು ಮತ್ತೊಂದು ಇಂಥದ್ದೇ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಮತ್ತೆ ನಿಮ್ಮ ಸ್ನೇಹಿತರು ಯಾರಿನ್ನೂ BCA 4th ಸೆಮ್ ಅವರಿದ್ದಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.